ಸನ್ನಿ ಲಿಯೋನ್ ಕೂಡ ಪ್ರಪೋಸ್ ಮಾಡಿದೆ. ಆಕ್ಚುಲಿ ಅದನ್ನ ಹೇಳಂಗಿಲ್ಲ. ಸರ್ ನಮಸ್ಕಾರ. ಎಲ್ಲಿದೆ ನಿಮ್ದು 200 ಕೋಟಿ ನಾಯಿ? 200 ಕೋಟಿ ನಾಯಿ ಇಲ್ಲಿಗೆಲ್ಲ ತರಕಲ್ಲ. ಸದ್ಯ ಇವಾಗ ಮುಂಬೈ ತಾಜ್ ಹೋಟೆಲ್ ಮಸೀದ್ ಜೊತೆವಾಗಿರುತ್ತೆ. ಈಗ ಸಣ್ಣ ಪುಟ್ಟ 2 ಕೋಟಿ 3 ಕೋಟಿ ನಾಯಿಗಳನ್ನ ಸದ್ಯ ಬೀದಿಲೆಲ್ಲ ಬಿಡ್ತಾ ಇರ್ತೀವಿ. AC ರೂಮ್ ಅಲ್ಲೆಲ್ಲ ಇರುತ್ತೆ. ಸರ್ ಇದುವರೆಗೂ ನಿಮ್ಗೆ ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ? ಪ್ರಪೋಸ್ ಅಂದ್ರೆ ಆಕ್ಚುಲಿ ಅದು ಹೇಳೋದಲ್ಲ. ಸುಮಾರು ನಾನು 8ನೇ ಕ್ಲಾಸ್ ಇದ್ದ ಅನ್ಕೊಂತೀನಿ. ಅವಾಗಲೇ ನನಗೆ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಅಂತಿದ್ರು. ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿದ್ದೆ. ಒಂಥರ ಫಿಗರ್ ಅಂತಿದ್ರಲ್ಲ ಆತರ ಅಂತ ಇದ್ರು. ಅಪ್ಪನು ಕೂಡ ಹಂಗೆ ಅಂತಿದ್ರು, ನೀನ್ ತುಂಬಾ ಹೀರೋ ಆಗಿದ್ಯಾ, ಚೆನ್ನಾಗಿದ್ಯಾ ಅಂತಿದ್ರು. ಅಲ್ಲಿಂದ ಕಾಲೇಜ್ ಡೇಸ್ ವರ್ಗು ತುಂಬಾ ಜನ ನನಗೆ ಪ್ರಪೋಸ್ ಮಾಡಿದ್ದಾರೆ. ಹಾಗೆ ರೀಸೆಂಟ್ ಆಗಿ ದೊಡ್ಡ ಬಾಸ್ ಅಂತ ಆಯ್ತು, ಅಲ್ಲಿ ಪ್ರಪೋಸ್ ಮಾಡಿದ್ದಾರೆ. ತುಂಬಾ ಜನ ಹೀರೋಯಿನ್ಗಳು ಕೂಡ ಪ್ರಪೋಸ್ ಮಾಡಿದ್ದಾರೆ. ಅದನ್ನ ಹೇಳ್ಬಾರ್ದು. ರೀಸೆಂಟ್ ಆಗಿ ಸನ್ನಿ ಲಿಯೋನ್ ಕೂಡ ಪ್ರಪೋಸ್ ಮಾಡಿದೆ. ಆಕ್ಚುಲಿ ಅದನ್ನ ಹೇಳಂಗಿಲ್ಲ. ತುಂಬಾ ಜನ ಪ್ರಪೋಸಲ್ ಬಂದಿದೆ. ಸರ್ ಇದುವರೆಗೂ ಅಂದಾಜು ಎಷ್ಟು ಪ್ರಪೋಸಲ್ ಬಂದಿರ್ಬೋದು ನಿಮ್ಗೆ? ಅಂದಾಜು ನನ್ನ ಕಾಲೇಜ್ ಡೇಸ್ ಇದ್ದ ಹಿಡಿದಿಲ್ಲಿವರೆಗೂ ಒಂದು 3,000 ಬಂದಿರ್ಬೋದು. 3,000? 3,000 ಪ್ರಪೋಸ್ ಬಂದಿರ್ಬೋದು. ಅಂಡ್ ತುಂಬಾ ಸಿನಿಮಾ ಕರೆದ್ರು ಕೂಡ. ಅವಾಗಿದ್ದಾನೆ ಇವಾಗ ದರ್ಶನ್ ಸರ್ ಕೂಡ ಆಕ್ಟ್ ಮಾಡ್ತಿದ್ರು. ಅವಾಗ ಸುದೀಪ್ ಸರ್ ಆಕ್ಟ್ ಮಾಡ್ತಾ ಇದ್ರು. ಅವ್ರ ಹಿಂದೆ ನಿಂತ್ಕೊಂಡಾಗ ನೀನೇ ಹೀರೋ ಆಗಿ ಮಾಡಂತಿದ್ರು ನನಗೆ ಮುಂಚೆ. ನಾನು ಇರ್ಲಿ ಅವರೇ ದೊಡ್ಡವ್ರು ಅಂತ ಹೇಳಿ ಬಿಡ್ತಾ ಇದ್ದೆ. ಮಗನ ಇಲ್ಲೇ ಇದಾರೆ, ಅವ್ರನ್ನ ಏನ್ ಮಾಡ್ಬೇಕಂತಿದ್ದಾರೆ ಮುಂದೆ? ಸರ್ ನನ್ನ ಮಗ ಏನಂದ್ರೆ ನಂದೊಂದು ಕನ್ಸಿತ್ತಲ್ಲ ಹೀರೋ ಆಗ್ಬೇಕಂತ. ಇವಾಗ ಕೂಡ ಆಪರ್ಚುನಿಟಿ ಬಂತು. ಆದ್ರೆ ನನ್ನ ಮಗನ ನಮ್ಮ ದೇಶಕ್ಕೆ ಹೀರೋ ಮಾಡ್ತೀನಿ ನಾನು. ಅಂದ್ರೆ ನಂಬರ್ 1 ಯಾರು ಇದಾರೆ ಸರ್ ಹಾಗಾದ್ರೆ? ನಂಬರ್ 1 ಯಾರೋ ಗೊತ್ತಿಲ್ಲ ನಮಗೆ, ಬಟ್ ನಮ್ ದೇಶಕ್ಕೆ 2ನೇ ಹೀರೋ ನನ್ನ ಮಗ ಆಗ್ತಾನೆ. ಹಾಗೆ ಇವನ್ ಬಾಡಿ ಕೂಡ ಹಿಂದೆ ಇವಾಗ ಯು ಶೇಪ್ ಅಲ್ಲಿ ಇದೆ, ಬಟ್ ವಿ ಶೇಪ್ ಅಲ್ಲಿ ಮಾಡ್ಕೊತಾನೆ ಬರ್ತಾ ಬರ್ತಾ. ಇವನಿಗೂ ತುಂಬಾ ಜನ ಪ್ರಪೋಸ್ ಮಾಡಿದ್ದಾರೆ. ಇವಾಗ ಆಲ್ರೆಡಿ ಇವನಿಗೆ ಒಂದು 2 ಲಕ್ಷ 3 ಲಕ್ಷ ಫ್ಯಾನ್ಸ್ ಕೂಡ ಇದ್ದಾರೆ. ಹೌದು ಸರ್. ಸರ್ ನಿಮ್ದು ಯಾವ ತರ ಪ್ಲಾನ್ ಇದೆ ಫ್ಯೂಚರ್ ಅಲ್ಲಿ? ಸರ್ ಪ್ರಪಂಚದಲ್ಲಿ 2ನೇ ಹೀರೋ ಆಗ್ತೀನಿ. ಪ್ರಪಂಚದಲ್ಲಿ 2ನೇ ಹೀರೋ? ನೀವು ಪ್ರಪಂಚ 2ನೇ ಹೀರೋ ಅಂತಿದ್ದಾರೆ, ಇವರು ಇಂಡಿಯಾದಲ್ಲೇ 2ನೇ ಹೀರೋ ಅಂತಿದ್ದಾರೆ. ಏನ್ ಸರ್ ಇದು ಯಾವ ತರ ನಿಮ್ದು ಏನಿಸ್ತಿದೆ? ನನ್ನ ಮಗನ ಕನಸು ಏನದಲ್ಲ ಅದೇ ನನ್ನ ಕನಸು.